ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತು ದೊಡ್ಡ ಒಂದು ಮಾರ್ಕೆಟ್ ಕ್ರ್ಯಾಶು ಎಕ್ಸ್ಪೆಕ್ಟೇಷನ್ ಹಾಗೆ ಅದು ಮಾರ್ಕೆಟ್ ಬಿದ್ದಿದೆ. ಮೊನ್ನೆ ಒಂದು ವಿಡಿಯೋ ಹೇಳಿತ್ತು ಮಾರ್ಕೆಟು 2-3% ಬೀಳುತ್ತೆ ಅಂತ. ಅದೇ ಥರನೇ ಇವತ್ತು ಬಿದ್ದಿದೆ. ನಿಫ್ಟಿ ಅರೌಂಡ್ 3.2% ಡೌನು, ಹಾಗೂ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸು ಅಪ್ರಾಕ್ಸಿಮೇಟ್ಲಿ 3.6 to 3.9% ಡೌನು. ನಿಫ್ಟಿ ಆ್ಯಕ್ಚುಲಿ ಓಪನಿಂಗ್ ಟೈಮಲ್ಲಿ ತುಂಬ ವೀಕ್ ಆಗಿತ್ತು, 4 to 5% ಡೌನ್ ಇತ್ತು. ಆದರೆ ಮತ್ತೆ ಲಾಸ್ಟಲ್ಲಿ ಸ್ವಲ್ಪ ರಿಕವರ್ ಆಗಿದೆ. ಇವತ್ತಿನ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸು ಕೆಲವು ಮಾರ್ಕೆಟ್ಸ್ ಇನ್ನೂ ರನ್ ಆಗ್ತಾ ಇದೆ. ಹಾಂಗ್ಕಾಂಗ್ ಮಾರ್ಕೆಟ್ಸು 15.24% ಡೌನ್ ಆಗಿ ಕ್ಲೋಸ್ ಆಯಿತು. ಜಾಪನೀಸ್ ಮಾರ್ಕೆಟ್ಸ್ 8.49% ಡೌನು, ಜರ್ಮನಿ 4.94% ಡೌನು, ಫ್ರಾನ್ಸ್ 5.24% ಡೌನು, UK 4.27% ಡೌನು. ನ್ಯಾಸ್ಡ್ಯಾಕ್ ಶುಕ್ರವಾರ 5.73% ಡೌನ್ ಆಗಿತ್ತು. ಹಾಗೂ ನಿಫ್ಟಿ ಇಂಡೆಕ್ಸ್ ಇವತ್ತು 3.24% ಡೌನ್ ಆಗಿದೆ. ಮೇಜರ್ ರೀಸನ್ಸ್ ಯಾಕೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ ಅಂದರೆ, ನಂಬರ್ 1 ಚಾನ್ಸ್ ಆಫ್ US ರಿಸೆಷನ್. ಫೆಡರಲ್ ರಿಸರ್ವ್ ಚೇರ್ಮನ್ನು ಮೊನ್ನೆ ಒಂದು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ, ಹೈಯರ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೂ ಲೋವರ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ಬೋದು US ಎಕಾನಮಿಲಿ ಬಿಕಾಸ್ ಆಫ್ ದಿ ಟ್ಯಾರಿಫ್ಸ್ ಬೈ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಸುಮಾರು ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು US ಈ ವರ್ಷ ರಿಸೆಷನ್ಗೆ ಹೋಗುತ್ತೆ ಅಂತ ಅವರ ಎಕ್ಸ್ಪೆಕ್ಟೇಷನ್ ವ್ಯಕ್ತಪಡಿಸಿದ್ದಾರೆ. ಅಕಸ್ಮಾತ್ US ಎಕಾನಮಿ ರಿಸೆಷನ್ಗೆ ಹೋದರೆ ಆವಾಗ ಗ್ಲೋಬಲ್ ಎಕಾನಮಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ US ಎಕಾನಮಿ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡು. ಇದರಿಂದನೇ ಗ್ಲೋಬಲ್ ಮಾರ್ಕೆಟ್ಸು ಆಲ್ ಓವರ್ ದ ವರ್ಲ್ಡು ಇನ್ವೆಸ್ಟರ್ಸು ಸ್ವಲ್ಪ ಭಯದಲ್ಲಿದ್ದಾರೆ. ಯಾಕಂದರೆ ರಿಸೆಷನ್ನು ಯಾವಾಗಲೂ ಒಂದು ನೆಗೆಟಿವ್ ಫೇಸ್ ಇರುತ್ತೆ. ಪಾಯಿಂಟ್ ನಂಬರ್ 2, ಇಂಡಿಯಾ ವಿಕ್ಸು. ಫಿಯರ್ ಇಂಡೆಕ್ಸ್ ಅಥವಾ ಇಂಡಿಯಾ ವಿಕ್ಸ್ ಅಂತ ಏನು ಕರಿತೀವಿ, ಇವತ್ತು ಒಂದೇ ದಿವಸ 66% ಮೇಲೋಯ್ತು. ಯಾಕಂದರೆ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ತುಂಬ ಭಯ ಇದೆ ಹಾಗೂ ಅದು ಇಂಡಿಯನ್ ಮಾರ್ಕೆಟ್ಸಿಗೆ ಶಿಫ್ಟ್ ಆಗಿದೆ. ವಿಕ್ಸು ಶುಕ್ರವಾರ 13.75 ಇತ್ತು, ಇವತ್ತು 22.8ಗೆ ಹೋಗಿದೆ. ಹಾಗೂ ಈ ಒಂದು 22.8 ಲೆವೆಲ್ಲು ಲಾಸ್ಟ್ ಟೈಮ್ ಟಚ್ ಆಗಿದ್ದು ಆಗಸ್ಟ್ 2024. ವಿಕ್ಸು ಎಲ್ಲಿವರೆಗೆ ಸ್ವಲ್ಪ ಕಮ್ಮಿ ಆಗೋದಿಲ್ಲ ಹಾಗೂ ನಾರ್ಮಲ್ ರೇಂಜಿಗೆ ಬರೋದಿಲ್ಲ, ಮಾರ್ಕೆಟ್ಸು ಸ್ವಲ್ಪ ವಾಲಟೈಲ್ ಆಗಿರುತ್ತೆ ಹಾಗೂ ಮಾರ್ಕೆಟ್ಸು ವೀಕ್ ಆಗಿರ್ಬೋದು. ಪಾಯಿಂಟ್ ನಂಬರ್ 3, ಅನ್ಸರ್ಟನಿಟಿ ಆಫ್ ಇಂಪ್ಯಾಕ್ಟ್ ಆನ್ ಟ್ಯಾರಿಫ್ಸ್. ಡೊನಾಲ್ಡ್ ಟ್ರಂಪ್ ಅವರು 3ನೇ ತಾರೀಕು ಏಪ್ರಿಲ್ ಬೆಳಗ್ಗೆ ಇಂಡಿಯನ್ ಟೈಮಲ್ಲಿ ಈ ಅನೌನ್ಸ್ಮೆಂಟ್ಸ್ ಮಾಡಿದರು, ಟ್ಯಾರಿಫ್ಸು ಯಾವ್ಯಾವ ಕಂಟ್ರೀಸಿಗೆ ಎಷ್ಟು ಟ್ಯಾರಿಫ್ ಅಂತ. ಆದರೆ ಅದರದ್ದು ಇಂಪ್ಯಾಕ್ಟು ಇನ್ನೂ ಕೆಲವು ವಾರ ಕೆಲವು ತಿಂಗಳಲ್ಲೇ ಗೊತ್ತಾಗೋದು. ಈಗ ಸದ್ಯಕ್ಕೆ ಬರೀ ಸ್ಪೆಕ್ಯುಲೇಷನ್ ಆಗ್ತಾ ಇದೆ ಹೇಗೆ ಇಂಪ್ಯಾಕ್ಟ್ ಆಗುತ್ತಂತ. ಆದರೆ ಸ್ವಲ್ಪ ತಿಂಗಳಾದಮೇಲೆ ಗ್ಲೋಬಲ್ ಟ್ರೇಡ್ ಸ್ವಲ್ಪ ಕಮ್ಮಿ ಆಯಿತು, ಸ್ವಲ್ಪ ಇಂಪ್ಯಾಕ್ಟ್ ಆಯಿತು ಅಂತ ಗೊತ್ತಾದರೆ, GDP ಗ್ರೋತು ಎಲ್ಲ ಕಂಟ್ರೀಸಿಗೂ ಇಂಪ್ಯಾಕ್ಟ್ ಆಯ್ತಂದರೆ ಆವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಟ್ಯಾರಿಫ್ಸು ಎಷ್ಟು ಡ್ಯಾಮೇಜ್ ಮಾಡಿದೆ ಬೇರೆ ಬೇರೆ ಎಕಾನಮಿಗಳಿಗೆ. US ಟ್ಯಾರಿಫ್ಸಿಗೆ ಅವರು ರಿಟ್ಯಾಲಿಯೇಟ್ ಅಥವಾ ರಿವೆಂಜ್ ತಗೊಳ್ತಾ ಅಂತ ಹೇಳಿದರೆ ಅವರೂ ಎಕ್ಸ್ಟ್ರಾ ಟ್ಯಾರಿಫ್ಸ್ ಹಾಕ್ತಾರೆ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಮೊನ್ನೆ ಆಲ್ರೆಡಿ ಚೈನಾ ಹೇಳಿದ್ದಾರೆ 34% ನಾವು ಟ್ಯಾರಿಫನ್ನು ಇನ್ಕ್ರೀಸ್ ಮಾಡ್ತೀವಿ ಎಷ್ಟೋ US ಗೂಡ್ಸಿಗಂತ. ಅದು 10ನೇ ತಾರೀಕು ಏಪ್ರಿಲಿಂದ ಲಾಗು ಆಗ್ತದೆ ಅಂತ ಹೇಳಿದ್ದಾರೆ. ಅದೇ ಥರ ಕ್ಯಾನಡಾ ಮತ್ತು ಬೇರೆ ದೇಶಗಳಲ್ಲೂ ಈ ಥರ ಟ್ಯಾರಿಫ್ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ. ಇವತ್ತು 50 ನಿಫ್ಟಿ 50 ಸ್ಟಾಕ್ಸಲ್ಲಿ 49 ಸ್ಟಾಕು ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. IT ಸೆಕ್ಟರ್ ಸ್ಟಾಕ್ಸು ಸುಮಾರು ತುಂಬ ಹೆವಿಯಾಗಿ ಬಿತ್ತು. ಯಾಕಂದರೆ US ಅಲ್ಲಿ ರಿಸೆಷನ್ ಆದರೆ ಈ IT ಕಂಪ್ನೀಸಿಗೆ ಬಿಸ್ನೆಸ್ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು. ಯಾಕಂದರೆ ಮೇಜರ್ ಬಿಸ್ನೆಸ್ ಬರೋದು IT ಕಂಪ್ನೀಸಿಗೆ US ಇಂದನೇ. ಇಂಡಿಯನ್ ಎಕಾನಮಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೂ ಬೇರೆ ಕಂಟ್ರೀಸಿಗೆ ಕಂಪೇರ್ ಮಾಡಿದರೆ, ಆದರೂ ಓವರಾಲ್ ಗ್ಲೋಬಲ್ ಎಕಾನಮಿ ಒಂಥರ ಸ್ಲೋ ಡೌನ್ ಅಥವಾ ರಿಸೆಷನ್ಗೆ ಹೋದರೆ ಆವಾಗ ನಮ್ಮ ಎಕಾನಮಿಗೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಇಂಡಿಯನ್ ಮಾರ್ಕೆಟ್ಸದು ಮಾರ್ಕೆಟ್ ಕ್ಯಾಪ್ ಇವತ್ತು 16 ಲಕ್ಷ ಕೋಟಿ ಇವತ್ತು ಬಿದ್ದಿದೆ. ಹಾಗೂ ಟಾಟಾ ಗ್ರೂಪ್ ಸ್ಟಾಕ್ಸು ಯಾವುದು ನಿಫ್ಟಿ 50ಯಲ್ಲಿದೆ ಅದೇ 1.2 lakh crores ಬಿದ್ದಿದೆ. 6 ಟಾಟಾ ಗ್ರೂಪ್ ಕಂಪ್ನೀಸು ನಿಫ್ಟಿ 50 ಇಂಡೆಕ್ಸಲ್ಲಿದೆ. ಆ ಎಲ್ಲ ಸ್ಟಾಕ್ಸು ಬಿದ್ದಿದೆ ಹಾಗೂ ಅದೆಲ್ಲದಕ್ಕೂ ಟ್ರೇಡ್ ವಾರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಟಾಟಾ ಗ್ರೂಪ್ ಸ್ಟಾಕ್ಸು ನಿಫ್ಟಿ 50ಯಲ್ಲಿ ಇವತ್ತು ಯಾವ ಥರ ಪರ್ಫಾರ್ಮೆನ್ಸ್ ಇತ್ತಂದರೆ, ಟ್ರೆಂಟ್ ಲಿಮಿಟೆಡ್ 14.77% ಡೌನು, ಟಾಟಾ ಮೋಟರ್ಸ್ 5.56% ಡೌನು, ಟಾಟಾ ಸ್ಟೀಲ್ 7.77% ಡೌನು, TCS 0.77% ಡೌನು, ಟೈಟನ್ 1.76% ಡೌನು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 3.72% ಡೌನು. ಈ ಎಲ್ಲ ಸ್ಟಾಕ್ಸು ಜಾಸ್ತಿ ಬಿದ್ದಿತ್ತು, ಆದರೆ ಎಂಡಿಂಗ್ ಟೈಮಲ್ಲಿ ಸ್ವಲ್ಪ ರಿಕವರ್ ಆಗಿದೆ. ಈ ಒಂದು ಸಿಚುವೇಶನ್ನು ಒಳ್ಳೆ ಆಪರ್ಚುನಿಟಿ ಇದ್ದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಸುಮಾರು ಇನ್ವೆಸ್ಟರ್ಸ್ ಹತ್ರ ಸದ್ಯಕ್ಕೆ ಸರ್ಪ್ಲಸ್ ಅಮೌಂಟ್ ಇಲ್ಲ ಸ್ಟಾಕ್ ಮಾರ್ಕೆಟ್ಸ್ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಅಕಸ್ಮಾತ್ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ನೀವು ಅದನ್ನು ಸಾಲ ಮಾಡಿ ಮತ್ತೆ ಇನ್ವೆಸ್ಟ್ ಮಾಡೋದು ತಪ್ಪಾಗತ್ತೆ. ನಿಮ್ಮ ಹತ್ರ ಏನು ಸ್ಟಾಕ್ಸ್ ಇದೆ ಅಥವಾ ಏನು ಮ್ಯೂಚುವಲ್ ಫಂಡ್ಸ್ ಇದೆ ಅದು ಚೆನ್ನಾಗಿದ್ರೆ ಹೋಲ್ಡ್ ಮಾಡಿ, ಸೇಲ್ ಮಾಡೋಕ್ಕೆ ಹೋಗಬೇಡಿ. ಆದರೆ
ನೀವು ಇನ್ವೆಸ್ಟ್ ಮಾಡಲೇಬೇಕಂತೇನಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ, ಇಲ್ಲ ಅಂದರೆ ನೀವು ಸಾಲ ಮಾತ್ರ ಮಾಡಬೇಡಿ. ಯಾಕಂದರೆ ಸುಮಾರು ಜನ ನಾನು ನೋಡಿದ್ದೀನಿ, ಸಾಲ ಮಾಡಿ ಇನ್ವೆಸ್ಟ್ ಮಾಡ್ತಾರೆ, ಮತ್ತು ಅವರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗೂ ಈ ಒಂದು ಟೈಮಲ್ಲಿ ತುಂಬ ಪೇಷನ್ಸ್ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಅಕಸ್ಮಾತ್ ನಿಮ್ಮ ಪೇಷನ್ಸ್ ಹೊಟ್ಟೋದ್ರೆ ಆವಾಗ ನೀವು ರಾಂಗ್ ಡಿಸಿಷನ್ ತೊಗೊಳಕ್ಕೆ ಒಂದು ಚಾನ್ಸಸ್ ಆಗುತ್ತೆ. ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಹಾಗೂ ಈ ಒಂದು ಬ್ಯಾಡ್ ಫೇಸ್ ಏನಿದೆ ಅದು ಪಾಸ್ ಆಗುತ್ತೆ. ಸ್ವಲ್ಪ ತಿಂಗಳಾಗಲಿ, ಮೇ ಬಿ ಒಂದು ವರ್ಷನೇ ಆಗ್ಬೋದು, ಆದರೆ ಗುಡ್ ಟೈಮ್ಸ್ ಬಂದೇ ಬರುತ್ತೆ. ನಿಮ್ಮ ನಾಲೆಜ್ ಚೆನ್ನಾಗಿದ್ದು ಹಾಗೂ ಮೈಂಡ್ ಸೆಟ್ ಚೆನ್ನಾಗಿದ್ದರೆ ನೀವು ಈ ಒಂದು ಸಿಚುವೇಶನಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಿ. ಅಂದರೆ ಅಟ್ಲೀಸ್ಟ್ ನಿಮ್ಮ ಆ್ಯಕ್ಷನ್ಸ್ ಕರೆಕ್ಟಾಗಿರುತ್ತೆ. ಮಾರ್ಕೆಟ್ ಬಿದ್ದರೂ ನೀವು ಅನ್ನೆಸೆಸರಿಯಾಗಿ ಭಯ ಪಡ್ಕೊಳ್ಳೋದಿಲ್ಲ, ಅನ್ನೆಸೆಸರಿಯಾಗಿ ರಾಂಗ್ ಡಿಸಿಷನ್ ತೊಗೊಳ್ಳೋದಿಲ್ಲ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಿಫ್ಟಿದು ಇವತ್ತು 3.2% ಡೌನ್ ಆಗಿತ್ತು, ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು % ಡೌನ್ ಆಗಿತ್ತು ಅಥವಾ ಎಷ್ಟು % ಅಪ್ ಆಗಿತ್ತು, ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.